ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮುಂಗಾರು ಬೆಳ್ಳಿ ಹಬ್ಬದ ಹಿನ್ನೆಲೆ ನಡೆದ ಮುನ್ನೂರು ಕಾಪು ಸಮಾಜದ ಭವ್ಯ ಮೆರವಣಿಗೆಯನ್ನು ಇಡೀ ನಗರವೇ ನಿಂತು ನೋಡುವಂತೆ ಮಾಡಿರುವುದು ಮುನ್ನೂರು ಕಾಪು ಸಮಾಜದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮೈಸೂರು ದಸರಾ ಉತ್ಸವದ ಮಾದರಿಯನ್ನು ನೆನಪಿಸಿತು. ಸುತ್ತನೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮುಂಗಾರು ಬೆಳ್ಳಿ ಹಬ್ಬದ ಮಾತಾ ಲಕ್ಷ್ಮೀ ದೇವಿಯ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಮೆರವಣಿಗೆಯಲ್ಲಿ ಬಿಚ್ಚಾಲಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ಸಿಗಸ್ಗೂರು ಚೌಕಿ ಮಠದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸೋಮರ್ಪೇಟೆ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ನವಲ್ಕಲ್ನ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾಲ್ಗೊಂಡಿದ್ದರು. ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ನಿವಾಸದಲ್ಲಿ ಮುನ್ನೂರು ಕಾಪು ಸಮಾಜದ ಕುಲದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುನ್ನೂರು ಕಾಪು ಸಮಾಜ ಆಯೋಜಿಸಿದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ 2ನೇ ದಿನವಾದ ಇಂದು ಕಾರು ಹುಣ್ಣಿಮೆ ಅಂಗವಾಗಿ ನಡೆದ ಮೆರವಣಿಗೆಯನ್ನು ರಸ್ತೆಯುದ್ದಕ್ಕೂ ಜನಸಾಗರವೇ ವೈಭವದ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿರುವ ನೋಟ ಮುನ್ನೂರು ಕಾಪು ಸಮಾಜದ ಪ್ರಾಬಲ್ಯ ಪ್ರದರ್ಶಿಸಿತು. ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಯ ಈ ಅದ್ದೂರಿ ಮೆರವಣಿಗೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾ ತಂಡಗಳು ಪಾಲ್ಗೊಳ್ಳುವಿಕೆ ಮೈಸೂರು ಜಂಬೂ ಸವಾರಿ ನೆನಪಿಸಿತು. ಮುಂಗಾರು ಹಬ್ಬವನ್ನು ವೀಕ್ಷಿಸಲು ಜನಸಾಗರವು ಅಪಾರ ಸಂಖ್ಯೆಯಲ್ಲಿ ಸಾಗರದ ಗಂಜಿ ವೃತ್ತದಿಂದ ಬಸವನಬಾಯಿ ವೃತ್ತದ ಮೂಲಕ ಭಾರಿ ಸಂಖ್ಯೆಯಲ್ಲಿ ಸೇರಿದರು. 25ನೇ ಬೆಳ್ಳಿ ಸಂಭ್ರಮದ ಹಿನ್ನೆಲೆ ನಿರೀಕ್ಷೆ ಮೀರಿ ಜನರು ಸೇರಿದರು. ಮೆರವಣಿಗೆ ನಗರದ ಪಾಪರೆಡ್ಡಿ ಅವರ ನಿವಾಸದಿಂದ ಆರಂಭಗೊಂಡು ಬಸವನಬಾವಿ ಚೌಕಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ವಿವಿಧ ಬಡಾವಣೆಗಳ ಮೂಲಕ ಮಾತಾ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ತಲುಪಿತು.
ರಾಯಚೂರು ಬೆಳ್ಳಿ ಹಬ್ಬವು ಆರಂಭಗೊಂಡ ಜಿಲ್ಲೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕ ಪಡೆದು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಪ್ರವೇಶಾತಿ ಪಡೆಯಲು ಹೆಚ್ಚಿನ ಡೊನೇಷನ್ ಪಡೆಯುತ್ತಿದ್ದಾರೆ. ಶಿಕ್ಷಣವು ವ್ಯಾಪಾರೀಕರಣವಾಗಿ ಇನ್ನೊಂದು ದೊಡ್ಡ ದಂಧೆಯನ್ನಾಗಿ ಎನಿಸಿಕೊಂಡಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ ನಾಯಿ ಕೊಡೆಗಳಂತೆ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಮೀರಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ. ಡೊನೇಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲು ಮಾಡುತ್ತಿದ್ದಾರೆ. ಅನಧಿಕೃತ ಶಾಲಾ ಕಾಲೇಜುಗಳ ನಿಯಂತ್ರಣಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಡೇರಾ ಸಮಿತಿ, ಡೊನೇಷನ್ ನಿಯಂತ್ರಣ ಸಮಿತಿ ಅಸ್ತಿತ್ವದಲ್ಲಿರಬೇಕು. ಆದರೆ ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ವಹಿಸಿಲ್ಲವೆಂದು ಆಪಾದಿಸಿದರು. ಡೇರಾ ಸಮಿತಿ ಹೆಸರಿಗಷ್ಟೇ ಎಂಬಂತಾಗಿದೆ. ಜಿಲ್ಲೆಯಲ್ಲಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅನಧಿಕೃತ ಶಾಲಾ ಕಾಲೇಜುಗಳ ಬಗ್ಗೆ ಮಾಹಿತಿಯನ್ನು ಬಿಡುಗಡೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯೊಂದಿಗೆ ಸಭೆ ನಡೆಸಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಡೊನೇಷನ್ ವಸೂಲು ಮಾಡುವ ಶಿಕ್ಷಣ ಸಂಸ್ಥೆಗಳನ್ನು ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಇಲಾಖೆಯ ಅಧೀನದಲ್ಲಿ ಬರುವಂತಹ ಶಾಲಾ ಕಾಲೇಜುಗಳನ್ನು ನಿಯಂತ್ರಣ ಮಾಡಬೇಕು. ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಏನು ಡೊನೇಷನ್ ಅನ್ನು ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ತರ ಕ್ರಮವನ್ನು ಕೈಗೊಳ್ಳದೆ ಇವತ್ತು ಅಧಿಕಾರಿಗಳೇ ಅವರ ಜೊತೆಗೆ ಆಗಿದ್ದಾರೆ ಎನ್ನುವಂತಹ ಬಹುದೊಡ್ಡ ಆರೋಪಗಳು ಕೂಡ ಇವತ್ತು ಗಂಭೀರವಾಗಿ ಕೇಳಿಬರುವಂತದ್ದು. ಆ ನಿಟ್ಟಿನಲ್ಲಿ ಯಾಕಂತಂದ್ರೆ ಇವತ್ತು ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಯಾವ ಅಧಿಕಾರಿಗಳು ಕೂಡ ಅದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನಾವು ಇವತ್ತು ಆಗ್ರಹ ಪಡಿಸ್ತಿದ್ದೀವಿ. ಇವತ್ತೇನು ರಾಯಚೂರು ಜಿಲ್ಲೆಯಲ್ಲಿ ವಿಪರೀತವಾದಂತಹ ಡೊನೇಷನ್ ಅನ್ನ ಮತ್ತು ಫೀಸ್ ಅನ್ನ ಏನು ವಸೂಲಿ ಮಾಡ್ತಿದ್ದೇವೆ, ಅಂತಹ ಎಲ್ಲ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳುವ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೀವಿ. ಯಾಕಂತಂದ್ರೆ ಇವತ್ತು ನೋಡಬಹುದು ಅವಳಿಗಳನ್ನ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಏನು ಜಿಲ್ಲಾಡಳಿತ ಯಂತ್ರಾಂಗ ಇವತ್ತಿನ ದಿನದಲ್ಲಿ ಎಚ್ಚರಿಕೊಳ್ಳಬೇಕು. ಯಾಕಂದ್ರೆ ಬಡ ಮಕ್ಕಳು ಲಕ್ಷಾಂಗಟ್ಟಲೆ ದುಡ್ಡು ಕೊಟ್ಟು ಆ ಒಂದು ಶಿಕ್ಷಣ ಪಡೆಯಲಿಕ್ಕೆ ಅಸಾಧ್ಯವಾದಂಥದ್ದು. ಈ ಒಂದು ವಿಚಾರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ಗಂಭೀರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಶಾಲಾ ಏನು ವಿದ್ಯಾಸಂಸ್ಥೆಯನ್ನು ಓಪನ್ ಮಾಡಬೇಕು, ತೆರಿಬೇಕಂತಂದ್ರೆ ಅಲ್ಲಿ ಅಧಿಕೃತವಾಗಿ ಏನು ಸರ್ಕಾರಿ ಒಂದು ಅನುಮತಿಯನ್ನು ಪಡೆಯಬೇಕು. ಆ ಸರ್ಕಾರಿ ಅನುಮತಿಯನ್ನು ಪಡೆಯಬೇಕಾದ್ರೆ ಆ ಡೊನೇಷನ್ ಅನ್ನು ಕೂಡ ತಗೊಳ್ಬೇಕಾದ್ರೆ ಒಂದು ಸಮಿತಿ ರಚನೆಗಳು ಇರ್ತವೆ. ಆ ಸಮಿತಿ ರಚನೆಗಳನ್ನ ಇವತ್ತು 1986 ಕಾಯ್ದೆ ಅಡಿಯಲ್ಲಿ ಯಾವ ಇಲಾಖೆ ಕೂಡ ಪಾಲಿಸ್ತಾ ಇಲ್ಲ. ಶಿಕ್ಷಣ ಇಲಾಖೆ ಅದನ್ನು ಪಾಲಿಸ್ತಾ ಇಲ್ಲ ಅಂತ ನಮ್ಮ ಒಂದು ಗಂಭೀರ ಆರೋಪವಿದೆ. ಯಾಕಂತಂದ್ರೆ ಶಿಕ್ಷಣ ಇಲಾಖೆ ಶಿಕ್ಷಣ ಕೊಡಲಿ ಮುಂದಾಗಬೇಕು. ಈಗ ವಿದ್ಯಾರ್ಥಿಗಳು ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕೆ ಪ್ರತಿಯೊಂದು ಕುಟುಂಬದಲ್ಲಿ ಬಡತನ ಇದೆ. ಸರ್ಕಾರದ ವ್ಯವಸ್ಥೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ 11 ವರ್ಷದ ಸಾಧನೆ ಜಗತ್ತಿಗೆ ಮಾದರಿಯಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಹೇಳಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ 11 ವರ್ಷದ ಸಾಧನೆ ಬಗ್ಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 2014ರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮೂಲ ಮಂತ್ರದಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನು ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿತು. ಅಲ್ಲದೆ ಪ್ರತಿಯೊಂದು ಹೆಜ್ಜೆಯೂ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ದಶಕಗಳ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ. ಒಂದು ಕಡೆ ಉಕ್ಕಾಕಿ ನೋಟು ಅಮಾನ್ಯೀಕರಣದಂತಹ ಆರ್ಥಿಕ ಸುಧಾರಣೆಗಳು, ಮತ್ತೊಂದೆಡೆ ಉರಿ ಬಾಗಲಕೋಟೆನಂತಹ ಸರ್ಜಿಕಲ್ ಸೈನ್ಸ್ ಮತ್ತು ಆಪರೇಷನ್ ಸಿಂಧೂರ್ಗಳಿಂದ ರಾಷ್ಟ್ರದ ಭದ್ರತೆಗೆ ಬಲ ನೀಡಲಾಗಿದೆ. ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿ ನೀಡಿದ ವಿಶೇಷ ಸ್ಥಾನಮಾನ ರದ್ದುಪಡಿಸಲಾಗಿದೆ ಹಾಗೂ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಿಸಿ
ಭಾರತೀಯರ ಶತಮಾನಗಳ ಕನಸನ್ನು ನನಸು ಮಾಡಿದ್ದು ಐತಿಹಾಸಿಕ ಸಾಧನೆಗಳಾಗಿವೆ ಎಂದರು. ಜಲ ಜೀವನ್ ಮಿಷನ್, ಹರ್ಗಲ್ ಜಲ್ ಯೋಜನೆ ಅಡಿ ಕುಡಿಯುವ ನೀರು, ಹರ್ಗಲ್ ಬಿಜಲಿ ಯೋಜನೆ ಅಡಿ ವಿದ್ಯುತ್ ಸಂಪರ್ಕ, ಉತ್ತಮ ಆರೋಗ್ಯ ಸೇವೆಗಳು, ಸ್ವಚ್ಛ ಭಾರತ ಯೋಜನೆ ಅಡಿ ಸ್ವಚ್ಛ ಶೌಚಾಲಯಗಳು, ಉಜ್ವಲ ಯೋಜನೆ ಅಡಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಗುಣಮಟ್ಟದ ಶಿಕ್ಷಣ ಮತ್ತು ಸೂರು ಇಲ್ಲದವರಿಗೆ ವಸತಿ ಸೌಲಭ್ಯಗಳಂತಹ ಅಗತ್ಯ ಸೌಕರ್ಯಗಳನ್ನು ಪ್ರತಿಯೊಬ್ಬ ಭಾರತೀಯನಿಗೆ ಖಾತರಿಪಡಿಸಿದ್ದಾರೆ. ಇದು ಕೇವಲ ಒಂದು ಕನಸಾಗಿ ಉಳಿದಿಲ್ಲ, ಇದು ನಮ್ಮ ಮೋದಿ ಸರ್ಕಾರದ ಬದ್ಧತೆಯಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದೇಶದ ಒಟ್ಟಾರೆ ಆರ್ಥಿಕ ಪ್ರಗತಿಗೆ ವ್ಯಾಪಕವಾಗಿ ಕೊಡುಗೆ ನೀಡಿದೆ. ಒಬ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನ ನೆಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಹಾಗೆ ಇವತ್ತು ನಾಳೆ ಪ್ರತಿ ಮಂಡಲದಲ್ಲಿ ಇವತ್ತು ಕಾರ್ಯಾಗಾರ ನಡೆಯಲಿದೆ. ಪ್ರತಿ ಮಂಡಲದಲ್ಲಿ ವೃತ್ತಿಪರರ, ಪ್ರಗತಿಪರರ, ಚಿಂತಕರ ಸಭೆಗಳನ್ನು ಮಾಡಬೇಕು. ಇವತ್ತು ಮೋದಿಜಿಯವರ ಸಾಧನೆಗಳನ್ನ ಎಲ್ಲಾ ವರ್ಗದ ಜನರಿಗೆ ಅವ್ರು ಏನೇನು ಮಾಡಿದಾರೆ ಅನ್ನೋದನ್ನ ತೋರಿಸ್ಬೇಕು. ಜೊತೆಗೆ ಕೆಳಗಡೆ ನಾವು ಪ್ರದರ್ಶನ ಮಾಡಿದ್ದೇವೆ. ಆ ಪ್ರದರ್ಶನ ಸಾರ್ವಜನಿಕ ಸ್ಥಳಗಳು ಡೆಮೋ ಮಾಡಿದೀವಿ. ಸಾರ್ವಜನಿಕರ ಸ್ಥಳದಲ್ಲಿ ಆ ಪ್ರದರ್ಶನ ಹಾಕಿ ಈ ಸನ್ಮಾನ್ಯ ನರೇಂದ್ರ ಮೋದಿದವರು ಯಾವ ರೀತಿ ಯಾವ ವರ್ಗದ ಕಲ್ಯಾಣಕ್ಕಾಗಿ ಏನೆಲ್ಲ ಮಾಡಿದಾರನ್ನ ಅದನ್ನ ಎಲ್ಲರಿಗೂ ಒಂದು ಮಾಧ್ಯಮದ ಮೂಲಕ ಇವತ್ತು ಮೊಬೈಲ್ಗಳ ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರವನ್ನು ಮಾಡುವಂತ ಕಾರ್ಯ ಜಿಲ್ಲಾ ಬಿಜೆಪಿಯಿಂದ ನಡೀತು. ನಾವು ಇವತ್ತು ಹೆಮ್ಮೆ ಪಡಬೇಕು. ನಾನು ದೇವರಲ್ಲಿ ಈ ಎರಡು ಘಟನೆಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಏನನ್ನ ಬಂದಿದ್ರೆ ನಮ್ಮ ಜೀವನ ಎಲ್ಲಿ ಮುಟ್ತಿತ್ತು ನನಗೆ ಗೊತ್ತಿಲ್ಲ. ಏನ್ರಿ ಕೋವಿಡ್ನಾಗ ಇವತ್ತು ಜಗತ್ತಿಗೆ ಮೆಚ್ಚಿಸುವಂತ ಕೆಲಸ ನರೇಂದ್ರ ಇವತ್ತು ಈ ಕಾಂಗ್ರೆಸ್ ಅಪ್ಪ ರಾಹುಲ್ ಗಾಂಧಿ ಇದ್ರೆ ಏನಾಗ್ತಿತ್ತು. ನಮ್ಮ ದೈವ ನರೇಂದ್ರ ಮೋದಿ ಅವರು ಆ ಸಮಯದಲ್ಲಿ ಆಡಳಿತದ ಗೆದ್ದು ಭಾರತ ದೇಶವನ್ನು ಎತ್ತುವಂತ ಕೆಲಸ ಮಾಡಿದ್ರೆ ನಮ್ಮ ಆಪರೇಷನ್ ಸಿಂಧೂರ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಾಗ ಏನು ಮಾಡ್ಲಾರ್ದಂತವ್ರು ಇವ್ರಿಗೆ ಏನ್ ನೈತಿಕತೆ ಇದ್ರಿ ಮಾತಾಡಕ್ಕೆ. ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರಲ್ರಿ ಅಫ್ಜಲ್ ಗುರು. ಎಂತ ನಮ್ ಕರ್ಮ, ನಾವು ಎಂತ ಕರ್ಮ ರೀ. ನಾವು ಇವೆಲ್ಲ ನೋಡ್ಬೇಕಾಗಿತ್ತು. ಬರೇ ಬಾಲ್ಗಾಂವ್ನಲ್ಲಿ ಆದಂತ ದಾಳಿಗೆ ಪ್ರತೀಕಾರ ತೀರಿಸುವಂತ ಕಾರ್ಯ ಮಾಡಿದ್ದು ಜಗತ್ತು ಮೆಚ್ಚುತ್ತಾ ಇದ್ದಾರೆ. ಇವತ್ತು ಯಾರು ನಮ್ಮ ಭಾರತ ದೇಶದ ಬಗ್ಗೆ ಚಕಾರ ಇರ್ತಾ ಇಲ್ಲ. ಯಾವ ದೇಶ ವಿರೋಧ ಮಾಡಿಲ್ಲ. ಇವತ್ತು ಗಲ್ಫ್ ರಾಷ್ಟ್ರಗಳು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಏನ್ರಿ ಇದು? ಇಂಥ ಪ್ರಧಾನಿಗಳ ಬಗ್ಗೆ, ಇಂಥ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ಜೀರೋ ಅಂಕ. ಇವ್ರು ಯಾರು ಜೀರೋ ಅಂಕ ಕೊಡುವ? ಇದೇನೋ ಈಗ ಸೆನ್ಸಸ್ ಸೆಂಟ್ರಲ್ ಗವರ್ಮೆಂಟ್ ಬಂದ್ರೆ ಮತ್ತೆ ಮೊದಲೊಂದು ಸೆನ್ಸಸ್ ಮಾಡಿದ್ರು. ಇವ್ರೇನ್ ಮನೆಯಿಂದ ಕೊಡ್ತಾರೆ? ಆಯ್ತಾ? ಒಟ್ಟು 2014 25 ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬಂದಂತ ದುಡ್ಡು 5,14,000 ಕೋಟಿ ರೂಪಾಯಿಗಳು. ಎಷ್ಟು? 5,14,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರಕ್ಕೆ ಬಂದಿದೆ. 2014 ಮೊದಲು ಇತಿಹಾಸ ತಾವು ತೆಗೆದು ನೋಡ್ರಿ. ನಾವು 2014 ಮೊದಲು ತೆಗೆದು ಇತಿಹಾಸ ನೋಡ್ರಿ. ಒಂದು ಪ್ರತಿ ದಿನ 8 ಕಿಲೋಮೀಟರ್ ಮತ್ತು ದೇಶದ ಗೌರವವನ್ನು ಇಡೀ ಜಗತ್ತಿನಲ್ಲಿ ಹೆಚ್ಚಿಸಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಸದೃಢವಾಗಿ ಬಲಪಡಿಸಿದ್ದಾರೆ. ದೇಶದ ಸೈನ್ಯವನ್ನು ಅವರ ಒಂದು ಮೋರಲ್ ಬೂಸ್ಟಿಂಗ್ ಏನಂತೀವಿ ಅದನ್ನು ಹೆಚ್ಚಿಸ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಇನ್ನು ವಿವರವಾಗಿ ಒಂದು ಪ್ರದರ್ಶನ ಇದೆ, ನಮ್ಮ ಕಾರ್ಯಾಗಾರನೂ ಇದೆ. ಅದರ ಬಗ್ಗೆ ಅಧ್ಯಕ್ಷರು ಜಿಲ್ಲೆಯಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿಗಳು ಸರ್ಕಾರ ಆದೇಶ ಮತ್ತು ಕೋರ್ಟ್ ಆದೇಶವನ್ನು ತಿರಸ್ಕರಿಸಿ ಸುಳ್ಳು ದೂರು ಮತ್ತು ತನಿಖೆ ನಡೆಸುತ್ತಿದ್ದು ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜೂನ್ 1ರಂದು ಟಮಾಟೆ ಚಳವಳಿ ನಡೆಸಿ ದೀಡ್ ನಮಸ್ಕಾರ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ವಿಭಾಗದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ನ್ಯಾಯ ಕೋರಿ ಪೊಲೀಸ್ ಠಾಣೆಗೆ ಬಂದ ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾದ ಅಧಿಕಾರಿಗಳು ಇಂದು ಭಕ್ಷಕರಾಗಿದ್ದಾರೆ. ನ್ಯಾಯ ಕೇಳಲು ಬಂದವರ ದೂರು ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ.
ಆದರೆ ಸುಳ್ಳು ದೂರು ನೀಡಲು ಬಂದವರಿಂದ ತಕ್ಷಣವೇ ದೂರು ದಾಖಲಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬಹಳಷ್ಟು ನೋಡ್ತಾ ಇದ್ದೀವಿ, ಫೇಕ್ ಕೇಸ್ಗಳನ್ನ ದಾಖಲೆ ಮಾಡ್ತಿದ್ದಾರೆ. ಮತ್ತೆ ಫೇಕ್ ಕೇಸ್ಗಳನ್ನ ಎಲ್ಲ ಇದು ಮಾಡಿಕೊಂಡು ಅದ್ರ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡ್ತಿದ್ದಾರೆ. ಅದ್ರಿಗೆ ಅವೆಲ್ಲ ತಪ್ಪು. ಅದು ಕೇಸ್ಗಳೇ ಅಲ್ಲಿ ಆಗಿಲ್ಲ, ಏನು ಘಟನೆಗಳು ಆಗಲಾರ್ದಂತ ಇದಕ್ಕೆ ಚಾರ್ಜ್ ಶೀಟ್ಗಳು ಹಾಕಿ ಫೇಕ್ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಮತ್ತೆ ಪ್ರಭಾವಿಗಳಿಂದ ಏನೋ ಒಂದು ಇದರಿಂದ ಅವ್ರು ಮಾಡ್ತಿರ್ಬೋದು. ಮತ್ತೆ ನಾವು ಕೇಸ್ ಮಾಡಕ್ ಹೋದ್ರೆ ನಮ್ಮ ಕೇಸನ್ನ ಅವರು ತಗೊಳಕ್ ಒಂದು ವಾರ 15 ದಿನದ ತನಕ ನಮಗೆ ಕಾಡಿಸ್ತಾರೆ. ಅದಕ್ಕೆ ನಾವು ಗಿ ನಮಸ್ಕಾರ ಕಾರ್ಯಕ್ರಮನ ನಾವು ಮಾಡ್ಕೊತಾ ಇದ್ದೀವಿ ನಮ್ಮ KRS ಪಕ್ಷದಿಂದ. ನಮ್ಮ ರಾಜ್ಯ ಕಮಿಟಿ ಮತ್ತೆ ನಾವು ಎಲ್ಲರೂ ಸೇರಿ ಇದು 1ನೇ ತಾರೀಕು ಜುಲೈ 1ನೇ ತಾರೀಕಿಗೆ ನಾವು ಗಿ ನಮಸ್ಕಾರ ಕಾರ್ಯಕ್ರಮನ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದ್ದೀವಿ. ಭ್ರಷ್ಟರ ಪೊಲೀಸ್ ವಿರುದ್ಧ ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಇದನ್ನ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇದ್ರ ಬಗ್ಗೆ ವಿಸ್ತಾರವಾಗಿ ಕೂಡ ದಾಖಲಿಸಿ ಅಮಾಯಕರನ್ನ ಇವತ್ತು ಜೈಲಿಗೆ ಕಳಿಸುವಂತ ಕೆಲಸ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಷಯನ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿದೀವಪ್ಪ ಅಂತಂದ್ರೆ, ಉದಾಹರಣೆಗೆ ಮಾರ್ಚ್ 11ನೇ ತಾರೀಕು ನಾವು ತಾಲೂಕು ಪಂಚಾಯಿತಿಯಲ್ಲಿ ಹೋದಂತ ಒಂದು ಘಟನೆ ಅರೋಲಿ ಆ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದಾಗ ಒಂದು 5 ಜನ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತೆ ರಾಮಸ್ವಾಮಿಯವರ ಮೇಲೆ ಹಲ್ಲೆ ಆಯ್ತು. ಅವತ್ತೇ ದಿವಸ ರಾಮಸ್ವಾಮಿಯವರ ಮೇಲೆ ಆ ವಿಚಾರನ ನಾವು ಅವತ್ತೇ ದಿವಸನೇ ಪೊಲೀಸ್ ಸ್ಟೇಷನ್ಗೆ ನಾವು ಕೇಸ್ ದಾಖಲು ಮಾಡಕ್ ಹೋಗ್ತೀವಿ. ಆದ್ರೆ 2 ದಿವಸ ವಿಳಂಬ ಮಾಡ್ತಾರೆ ಪೊಲೀಸರು. ಇದು ಗಮನಿಸಿ ಸರ್, 2 ದಿವಸ ವಿಳಂಬ ಮಾಡ್ತಾರೆ. ಆಮೇಲೆ ತದನಂತರ ನಾವು 12ನೇ ತಾರೀಕು SB ಅವರಿಗೆ ಗಮನಕ್ಕೆ ತಂದಾಗ ಮತ್ತೆ 13ನೇ ತಾರೀಕು ಕೇಸ್ ದಾಖಲಿಸ್ಕೊಳ್ತಾರೆ. ಅವತ್ತಿನ ದಿವಸನೇ ವಿರುದ್ಧದಾರರು ಸುಳ್ಳು ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ದಿವಸನೂ ಅವರು ಲೇಟ್ ಮಾಡಿದ್ರೆ ಸುಳ್ಳು ದೂರು ಬೇಕಾದ್ರೆ ಬೇಗ ಮಾಡ್ತಾರೆ. ಆದ್ರೆ ನಿಜವಾದ ದೂರನ್ನ ಅವರು ತರೋಲ್ಲ. ಇದೇ ಒಂದು ಉದಾಹರಣೆ ಸರ್. ಆಮೇಲೆ ಇವತ್ತು ಸುಳ್ಳು ದೂರು ದಾಖಲು ಮಾಡುವುದರಿಂದ ಎಷ್ಟೋ ಜನ ಅಮಾಯಕರು ಜೈಲಿನಲ್ಲಿ ಕುಳಿತಾ ಇದ್ದಾರೆ. ಇದು ಬಹಳಷ್ಟು ಉದಾಹರಣೆಗಳಿವೆ. ನಾನು ಮೊನ್ನೆ ಒಂದು ಪತ್ರಿಕೆ ನಗರದ ವಾರ್ಡ್ ನಂಬರ್ 9 ಬೋರನ್ಕಿಲ್ಲಾ ಕೋಟೆ ಬಡಾವಣೆಯಲ್ಲಿ ಕಾರ ಹುಣ್ಣಿಮೆಯ ಅಂಗವಾಗಿ ಶ್ರೀ ಮಾತಾ ಖಂಡಗೆಟ್ಟೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಿ ಶಿವಮೂರ್ತಿ ಅವರು ಶ್ರೀ ಮಾತಾ ಖಂಡಗೆಟ್ಟೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ತೊಟ್ಟಿಲು ಮೆರವಣಿಗೆಗೆ ಚಾಲನೆ ನೀಡಿದರು. ತೊಟ್ಟಿಲು ಮೆರವಣಿಗೆಯು ಕಿಲ್ಲೆ ಬೃಹತ್ ಮಠ ಸೂಪರ್ ಮಾರ್ಕೆಟ್, ಕಲ್ಲನೆ, ಬಟ್ಟೆ ಬಜಾರ್, ಮಹಾವೀರ ವೃತ್ತವನ್ನು ದಾಟಿ ದೇವಾಲಯದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಯುವಕರು ಪಟಾಕಿ ಸಿಡಿಸಿ ಗುಲಾಲು ಎಬ್ಬಿಸಿ ಸಂಭ್ರಮಿಸಿದರು.
ವರ್ಷವು ನಮ್ಮ ಮಡಿವಾಳ ಯುವ ಘಟಕ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. 75% ಪಡೆದಂಥ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಹಾಗೂ ಸೆಕೆಂಡ್ ಇಯರ್ PUC ಡಿಗ್ರಿಯಲ್ಲಿ 75% ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ವತಿಯಿಂದ ರಂಗಮಂದಿರದಲ್ಲಿ ಇದೇ ಭಾನುವಾರ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಮ್ಮ ಸಮಾಜದ ಹಿರಿಯರು ಹಾಗೂ ಮಹಿಳೆಯರು ಎಲ್ಲ ಗುರು ಹಿರಿಯರು ಆಮೇಲೆ ಇಲ್ಲಿನ ಶಾಸಕರು ಮಂತ್ರಿಗಳು ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಇದೇ ಭಾನುವಾರ 15ನೇ ತಾರೀಕು 6ನೇ ತಿಂಗಳ 2025 ರವಿವಾರದಂದು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು, ಗಣ್ಯಮಾನ್ಯರು, ನಮ್ಮ ಅಕ್ಕಂದಿರು, ತಂಗಿಯಂದಿರು ಎಲ್ಲರೂ ಬಂದು ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರಂಗಮಂದಿರ ಸ್ಥಳ ರಂಗಮಂದಿರ ರಾಯಚೂರು, ಇದೇ ಭಾನುವಾರ 15ನೇ ತಾರೀಕು.